ರಾಜಕೀಯ ಆಗು ಹೋಗುಗಳನ್ನ ಗಮನಿಸ್ತಾ ಇರ್ತೀರಿ. ಈಗ ಆಲ್ರೆಡಿ ಚರ್ಚೆ ನಡೀತಾ ಇತ್ತು, ಹೆಚ್ಚುವರಿ ನಾನೇ ಹೇಳ್ಬಿಡ್ತೀನಿ, ಹೆಚ್ಚುವರಿ DCM ನ ಹುದ್ದೆಗಳನ್ನ ಮಾಡಬೇಕು, ಮಂತ್ರಿಗಿರಿ ಇನ್ನೂ ಸಮುದಾಯವಾರು ಹಂಚಿಕೆ ಆಗ್ಬೇಕು, ಈ ರೀತಿ ಚರ್ಚೆ ಆಗ್ತಿರ್ಬೇಕಾದ್ರೇನೆ ನಿಮ್ಮ ಬಾಯಿಂದ ಬಂದ ಹೇಳಿಕೆ ಎಲ್ಲ ಕಾಕತಾಳೀಯ ಅಷ್ಟೇನಾ? ಇದು ನೀವು ಹೇಳ್ತಾ ಇದ್ದೀರಲ್ಲ DCM ಜಾಸ್ತಿ ಮಾಡಬೇಕು ಅಂತ, ಅದು ನನಗೆ ಗೊತ್ತಿಲ್ಲ. ಯಾರೋ ಹೇಳಿದ್ರು ಆ ಥರ ಆಗ್ತಾ ಇದೆ ಅಂತ, 2-3 ದಿವಸದಿಂದ ಅದು ನಡೀತಾ ಇದೆ ಅಂತ, ಅದು ಗೊತ್ತಿಲ್ಲ. ಯಾವಾಗಲೂ ಒಂದಿದಕ್ಕೆ ಒಬ್ಬ ನಾಯಕ ಇದ್ದರೆ ಅದು ಸ್ಥಿರವಾಗಿರುತ್ತೆ. ಅನೇಕ ನಾಯಕತ್ವಕ್ಕೆ ಬೆಲೆನೇ ಇರೋದಿಲ್ಲ. ಅಲ್ಲಿ ಎಲ್ಲರೂ ರಾಜರೇ ಆಗ್ತಾರೆ, ಎಲ್ಲರೂ ಅಧಿಕಾರ ಚಲಾಯಿಸ್ತಾರೆ, ಒಂದು ಕೆಲಸ ಆಗೋದಿಲ್ಲ. ಆದ್ದರಿಂದ ಅದು ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದು ನಮ್ಮ ಮನಸ್ಸಿನಲ್ಲಿ ಈ 3 ಅಂಶ ಕಡ್ಡಾಯವಾಗಿ ಆಗಬೇಕಾಗಿತ್ತು. ಆದ್ದರಿಂದ ಅದನ್ನು ಅಭಿಪ್ರಾಯನ ಮುಂದೆ ಇಟ್ಟದ್ದಷ್ಟೇ. ನಿಮ್ಮನ್ನ ವೇದಿಕೆ ಮೇಲೆ ಕರ್ಕೊಂಡು ಬಂದವರು ಕೂಡ DK ಶಿವಕುಮಾರ್ ಅವರ ಆಪ್ತರೆ, ನಿಮ್ಮ ಅಕ್ಕಪಕ್ಕ ಇದ್ದವರು ಅಂತ ಕೂಡ ವಿಶ್ಲೇಷಣೆ ಮಾಡ್ತಿದ್ದಾರೆ. ಅದು ಸುಳ್ಳು. ಈಗ ಕತೆ ಕಟ್ಟೋರು ಕಟ್ತಾರೆ, ಅದು ಸುಳ್ಳು. ನಾವು ಒಬ್ಬರೇ ಬಂದದ್ದೇ ಹೊರತು ನಮಗೆ ಯಾರು ಅವರ ಹಿತೈಷಿಗಳು ಯಾರು ನಮ್ಮ ಜೊತೆ ಯಾರು ಬಂದಿಲ್ಲ. ನಾವು ಒಬ್ಬರೇ ಬಂದದ್ದು. ನಮಗೂ ಹುಷಾರಿಲ್ಲದೆ ಇದ್ದದ್ರಿಂದ ಇಬ್ಬರು ಹಿಡ್ಕೊಂಬಂದ್ರು ಅಂತ ಕಾಣುತ್ತೆ ಅಷ್ಟೇ. ಅವ್ರು ಯಾರು ನಿಮಗೆ ಪರಿಚಯ ಇಲ್ಲ? ಪರಿಚಯ ಇದೆ, ಆದರೆ ಅವರು ನಮ್ಗೆ ಹೇಳ್ಕೊಟ್ಟು ಅಂತ DK ಶಿವಕುಮಾರ್ಗೆ ಬೇಕಾದವರಲ್ಲ. DK ಶಿವಕುಮಾರ್ ಅವ್ರಿಗೆ ನಿಮಗೆ ನೇರವಾಗಿ ಸಂಪರ್ಕ ಇಲ್ವೇ ಇಲ್ವಾ? ಇಲ್ಲ ಇಲ್ಲ, ಯಾವತ್ತೂ ಭೇಟಿ ಆಗಿಲ್ಲ. ಭೇಟಿ ಅಂದರೆ ಸಭೆಗಳಲ್ಲಿ ತಪ್ಪಿದ್ರೆ ಇದರಲ್ಲಿ ಸಿಕ್ಕಿರಬಹುದು, ಆದರೆ ವಿಶ್ವಾಸದಲ್ಲಿ ನಮಗೇನು ಅವ್ರಿಗೂ ನಮಗೂ ಅದೇನಿಲ್ಲ. ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿ ಬಗ್ಗೆ ಅಥವಾ ಅವರ ವ್ಯಕ್ತಿತ್ವ ವರ್ಚಸ್ಸಿನ ಬಗ್ಗೆ ನಿಮ್ಗೇನಾದ್ರೂ ಅಸಮಾಧಾನ ಇದೆಯಾ? ಅದೆಲ್ಲ ನಮಗೇನಿದ್ದಿಲ್ಲ. ನಾವು ಹೇಳಿದ್ವಲ್ಲ, ಸಿದ್ದರಾಮಯ್ಯನವರು ಚತುರರು ಮತ್ತು ಮಾತುಗಾರರು, ಒಳ್ಳೆ ವ್ಯಕ್ತಿ. ಅವ್ರಿಗೆ ಆ ಥರ ಇಲ್ಲ. ಈಗ ಅವರು ಅನುಭವಿಸಿರೋದ್ರಿಂದ ಬೇರೆಯವ್ರಿಗೆ ಕೊಡಲಿ ಅಂತಕ್ಕಂಥ ಉದ್ದೇಶ ಅಷ್ಟೇ ನಮ್ಮದು, ಬೇರೆ ಯಾವ ಥರದ್ದು ಏನೂ ಇಲ್ಲ. ಈಗ ನೀವು ಹೇಳಿಕೆ ನೀಡಿದ ಬೆನ್ನಲ್ಲೇ ಬೇರೆ ಬೇರೆ ಸಮುದಾಯದ ಪೀಠಗಳಿಂದ ಕೂಡ ಡಿಮ್ಯಾಂಡ್ ಬರ್ತಾ ಇದೆ. ಒಕ್ಕಲಿಗರಾಯಿತು, ಲಿಂಗಾಯತರಾಯಿತು, ಈಡಿಗ ಆಯಿತು, ಹಾಗೆ ಒಂದೊಂದು ಸಮುದಾಯದ ಮಠದವರು ಕೂಡ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ನಾವು ಜಾತಿವಾರ ಹೇಳ್ತಾ ಇಲ್ಲ, ನಾವು ಒಕ್ಕಲಿಗ ಸಮುದಾಯದಿಂದ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ. ನಮ್ಮ ಮನದಾಳದ ಇಚ್ಛೆಯಿಂದ ನಾವು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀವಿ ಹೊರತು ಬೇರೆ ಏನೂ ಇಲ್ಲ. ಮತ್ತೆ ಏನಪ್ಪ ಅಂದರೆ, ಇವತ್ತಿನ ನ್ಯೂಸ್ನಲ್ಲಿ ನಮ್ಮ DK ಶಿವಕುಮಾರ್ ಅವರು ಇದನ್ನು ಇಲ್ಲಿಗೆ ಅಂತ್ಯ ಮಾಡಿ ಇದನ್ನು ಮುಂದುವರ್ಸೋದಕ್ಕೆ ಹೋಗ್ಬೇಡಿ, ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ, ಅದರಂತೆ ನಡೆಯುತ್ತೆ, ನೀವು ಇದನ್ನು ಎಲ್ಲರಿಗೂ ನಮಸ್ಕಾರ, ಯಾರು ಇದನ್ನು ಮುಂದುವರಿಸ್ಬೇಡಿ, ಅಲ್ಲಿಗೆ ನಿಲ್ಲಿಸ್ಬಿಡಿ ಹಾಗೆ ಅಂತ ಹೇಳಿಕೆ ಕೊಟ್ರಿ. ಅದರಿಂದ ನಮ್ಮದೇನಿದೆ, ಅದರಂತೆ ಸುಮ್ಮನೆ ಆಗ್ಬಿಡೋದು ಅಷ್ಟೇ. ನಿಮ್ಮ ಮುಖಾಂತರನೇ ನಿಲ್ಲಿಸ್ಬಿಡೋದು. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, DK ಶಿವಕುಮಾರ್ ಅವರ ಪರವಾಗಿ ಧ್ವನಿ ಕಮ್ಮಿ ಇದೆ, ಸಿದ್ದರಾಮಯ್ಯ ಬಣದ ಧ್ವನಿನೇ ಹೆಚ್ಚಿದೆ ಅನ್ನೋ ಸಂದರ್ಭದಲ್ಲಿ ನೀವು ಮಾತನಾಡಿದ್ರಿ. ದೆಹಲಿಗೆ ಹೋಗ್ಬೇಕಿತ್ತು DK ಶಿವಕುಮಾರ್ ಅವರು, ಅವ್ರು ದೆಹಲಿ ತಲುಪೋಕ್ ಮುಂಚೆ ಅವ್ರ ಪರವಾದ ಮಠಮಾನ್ಯಗಳ ಧ್ವನಿ ಇದೆ ಅನ್ನೋದು ದೆಹಲಿ ತಲುಪಿಡ್ತು, ಅಂದ್ರೆ ಹೈಕಮಾಂಡ್ನ ತಲುಪ್ತು. ಪರೋಕ್ಷವಾಗಿ DK ಶಿವಕುಮಾರ್ ಅವರಿಗೆ ನಿಮ್ಮ ಹೇಳಿಕೆ ಸಹಕಾರಿ ಆಯಿತು ಅಂತ ಕೂಡ ರಾಜಕೀಯದಲ್ಲಿ ವಿಶ್ಲೇಷಣೆ ಆಗ್ತಿದೆ. ಅಂದರೆ ಯಾರು ಏನು ಬೇಕಾದರೂ ಸಂಕಲ್ಪ ಮಾಡ್ಬೋದಲ್ವಾ? ಈಗ ಒಂದು ಮಾತು ನಾನು ಆಳಿದ್ರೆ ನೀವು 10 ಥರ ಥಿಂಕ್ ಮಾಡ್ಬೋದು, ಅವರು ಒಂಥರ ಥಿಂಕ್ ಮಾಡ್ಬೋದು. ಅದನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯ ಏನಪ್ಪ ಅಂದರೆ, ಈ 3 ಅಂಶ ಆಗಬೇಕು. ಆದ್ದರಿಂದ ನೀವು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿರೋದ್ರಿಂದ ಇದಕ್ಕೆ ಅನುಕೂಲ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ ಅಂತಕ್ಕಂಥ ರಿಕ್ವೆಸ್ಟ್ ಅವರಲ್ಲಿ ಇಟ್ಟಿದ್ದು. ಸಮುದಾಯಗಳ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಯೋಚನೆ ಮಾಡ್ದಲೇ ನಾವು ರಾಜಕೀಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೂ ಅದರ ಅನುಭವ ಇರುತ್ತೆ. ಈಗ ಸಮುದಾಯವಾರು ಲೆಕ್ಕ ಹಾಕಿದ್ರು ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗರು ಸಂಪೂರ್ಣವಾಗಿ DK ಶಿವಕುಮಾರ್ ಅವರನ್ನ ಬೆಂಬಲಿಸಲಿಲ್ಲ. ಒಕ್ಕಲಿಗ ಪ್ರಾಬಲ್ಯ ಇರೋ ಕ್ಷೇತ್ರಗಳಲ್ಲಿ ಕೇವಲ 1ರಲ್ಲಿ ಮಾತ್ರ ಗೆಲ್ಲಿಕ್ಕೆ ಸಾಧ್ಯವಾಯಿತು ಕಾಂಗ್ರೆಸ್ಗೆ. ಅಂದ್ರೆ ಸಮುದಾಯವೂ ಕೂಡ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿಲ್ಲ DK ಶಿವಕುಮಾರ್ ಅವರಿಗೆ. ಇಟ್ಕೊಂಡೇ ಇಲ್ವಲ್ಲ ನಾವು, ನಮ್ಮ ಜನಾಂಗ, ನಮ್ಮ ಸಮುದಾಯ ಅಂತದ್ದನ್ನು ಇಟ್ಕೊಂಡೇ ಇಲ್ಲ. ನಾವು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು ಹೇಳಿದ್ವಿ ಹೊರತು ನಮ್ಮ ಸಮುದಾಯದವ್ರು ಮಾಡ್ತಾರೆ ಮಾಡೋದಿಲ್ಲ ಹಾಗೆ ಹೀಗೆ ಅಂತ ಅದನ್ನು ನಾವು ಯೋಚನೆ ಮಾಡಲಿಲ್ಲ. ಅಲ್ಲಿಗೆ ಸಮುದಾಯದಿಂದ ಬೆಂಬಲ ಸಿಕ್ಕಿದ್ರೆ ಅವ್ರಿಗೆ ಒಳಿತೇ ಅಲ್ವಾ? ಹಾಗೆ ನೋಡಿದ್ರೆ ಅದು ಹೇಗೆ ಹೇಳೋಕ್ಕೆ ಬರ್ತದೆ? ಕೆಲವ್ರು ದ್ವೇಷಗಳಿರ್ತಾರೆ, ಕೆಲವ್ರು ಅನುಕೂಲ ಇರ್ತಾರೆ, ಅದು ನಾವು ಹೇಳಲಿಕ್ಕೆ ಬರೋದಿಲ್ಲ. ಈಗ ಮುಖ್ಯಮಂತ್ರಿ ಆಗಬೇಕು